ಜೀವಸ್ವರೂಪನಾದ ಪ್ರಭು ಯೇಸುವಿನ ದಿವ್ಯವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಚಿನ್ನದ ಬಸವ, ಇಸ್ರಾಯೇಲ್ಯರ ಧರ್ಮಭ್ರಷ್ಟತೆ, ತೀರ್ಪು ಹಾಗೂ ದಂಡನೆ, ಮೋಶೆಯ ಮಧ್ಯಸ್ಥಿಕೆ ಎಂಬ ವಿಷಯಗಳನ್ನು ಪ್ರಸ್ತಾಪಿಸಿದೆವು. ಮೋಶೆಯು ಸೀನಾಯಿ ಬೆಟ್ಟವನ್ನು ಹತ್ತಿ ದೇವರೊಂದಿಗೆ ಮಾತನಾಡುತ್ತಿದ್ದಾಗ ಬೆಟ್ಟದ ಕೆಳಗೆ ಇಸ್ರಾಯೇಲ್ಯರು ಆರೋನನ ಕೈಯಿಂದ ಚಿನ್ನದ ಬಸವನನ್ನು ಮಾಡಿಸಿಕೊಂಡು ಅದರ ಮುಂದೆ ತಿಂದು ಕುಡಿದು ಎದ್ದು ಕುಣಿದಾಡಲು ತೊಡಗಿದರು. ಹೀಗೆ ಇಸ್ರಾಯೇಲ್ಯರು ತಮ್ಮನ್ನು ಐಗುಪ್ತದ ದಾಸತ್ವದಿಂದ ಹೊರತಂದ ದೇವರನ್ನು ಮರೆತು ಧರ್ಮಭ್ರಷ್ಟರಾದರು. ಇದರಿಂದ ದೇವರು ಅವರ ಮೇಲೆ ಕೋಪಗೊಂಡು ಶಿಕ್ಷಿಸಲು ತೀರ್ಮಾನಿಸಿದನು. ಆಗ ಮೋಶೆಯು ಇಸ್ರಾಯೇಲ್ಯರ ಪರವಾಗಿ ಮಧ್ಯಸ್ಥಿಕೆ ವಹಿಸಿದನು. ಇದೇ ರೀತಿಯಲ್ಲಿ ನಾವು ಪಾಪ ಮಾಡುವಾಗ ನಮ್ಮ ಕರ್ತನಾದ ಯೇಸುವು ಮಧ್ಯಸ್ಥಿಕೆ ವಹಿಸುತ್ತಾನೆ. ಆತನು ನಮ್ಮ ಪರವಾಗಿ ನಮ್ಮೆಲ್ಲ ಶಿಕ್ಷೆಯನ್ನು ಶಿಲುಬೆಯ ಮೇಲೆ ಹೊತ್ತು ತೀರಿಸಿದ್ದಾನೆ. ಇದರಿಂದ ತಂದೆ ದೇವರ ಮುಂದೆ ನಾವು ಧೈರ್ಯದಿಂದ ಬರಲು ಅವಕಾಶವಾಗಿದೆ. ಆತನು ನಮಗೆ ಈಗ ಏನು ಹೇಳುವನೋ ಅದನ್ನು ಭಯಭಕ್ತಿಯಿಂದ ಗಮನವಿಟ್ಟು ಕೇಳಿಸಿಕೊಳ್ಳೋಣ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸುಕ್ರಿಸ್ತನ ಅತೀ ಮಹೋನ್ನತವಾದ ನಾಮದಲ್ಲಿ ನಿಮ್ಮನ್ನು ಮತ್ತೊಂದು ಆವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಂದು ನಾವು ವಿಮೋಚನಕಾಂಡ ಪುಸ್ತಕದ 33ನೇ ಅಧ್ಯಾಯದ 1ನೇ ವಚನದಿಂದ 34ನೇ ಅಧ್ಯಾಯದ ಪ್ರಾರಂಭದ 9 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡಲಿರುವ ಪ್ರತಿಯೊಂದು ಹಂತದಲ್ಲಿಯೂ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಲೆಂದು ಪ್ರಾರ್ಥಿಸುತ್ತಾ ಮುಂದೆ ಸಾಗೋಣ. ಕರ್ತನಲ್ಲಿ ಪ್ರಿಯರೇ, ಈ 33ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಇಸ್ರಾಯೇಲರ ಪ್ರಯಾಣದ ಮುಂದುವರಿಕೆ, ಪಾಳೆಯದ ಹೊರಗೆ ಸ್ಥಾಪಿಸಲ್ಪಟ್ಟ ದೇವದರ್ಶನ ಗುಡಾರ, ಮೋಶೆಯ ಪ್ರಾರ್ಥನೆ ಮತ್ತು ದೇವರ ಉತ್ತರ ಎಂಬಿವುಗಳೇ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 33ನೇ ಅಧ್ಯಾಯದ ಪ್ರಾರಂಭದ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಐಗುಪ್ತ ದೇಶದಿಂದ ಕರತಂದ ಜನರನ್ನು ನಿನ್ನ ಸಂಗಡ ಕರಕೊಂಡು ಈ ಸ್ಥಳವನ್ನು ಬಿಟ್ಟು ನಾನು ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ನಿಮ್ಮ ಸಂತತಿಯವರಿಗೆ ಕೊಡುವೆನೆಂದು ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನ ಮುಂದುಗಡೆಯಲ್ಲಿ ದೂತನನ್ನು ಕಳುಹಿಸಿ ಕಾನಾನ್ಯರನ್ನು, ಅಮೋರಿಯರನ್ನು, ಹಿತ್ತಿಯರನ್ನು, ಪೆರಜೀಯರನ್ನು, ಹಿವ್ವಿಯರನ್ನು, ಯಬೂಸಿಯರನ್ನು ಹೊರಡಿಸುವೆನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರು ಇಸ್ರಾಯೇಲರನ್ನು ಕಾನಾನ್ ದೇಶ ಸೇರಲು ಸಿದ್ಧಗೊಳಿಸುತ್ತಿದ್ದಾನೆ. ಈ ಅರಣ್ಯ ಪ್ರಯಾಣದ ಮುಂದುವರಿಕೆಯನ್ನು ಅರಣ್ಯಕಾಂಡದಲ್ಲಿಯೂ ನೋಡುತ್ತೇವೆ. ವಿಮೋಚನ ಕಾಂಡದಲ್ಲಿ ಅವರು ತಯಾರಿಸಿದ ಗುಡಾರದಲ್ಲಿನ ಸೇವೆಗೆ ಬೇಕಾದ ಕಟ್ಟಳೆಗಳನ್ನು ಯಾಜಕ ಕಾಂಡದಲ್ಲಿ ಕೊಟ್ಟಿರುವುದನ್ನು ನೋಡುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನ ಕಾಂಡ ಪುಸ್ತಕ 33ನೇ ಅಧ್ಯಾಯ 3ರಿಂದ 4 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಅದು ಹಾಲು ಜೇನು ಹರಿಯುವ ದೇಶವೇ, ಆದರೆ ನಾನೇ ನಿಮ್ಮ ಸಂಗಡ ಬರುವುದಿಲ್ಲ. ನೀವು ನನ್ನ ಆಜ್ಞೆಗೆ ಬೊಗ್ಗದವರಾದದ್ದರಿಂದ ನಾನು ದಾರಿಯಲ್ಲಿ ನಿಮ್ಮನ್ನು ಸಂಹರಿಸೇನು ಅಂದನು. ಇಸ್ರಾಯೇಲ್ ಜನರು ಈ ದುಃಖಕರವಾದ ವಾಕ್ಯವನ್ನು ಕೇಳಿ ಮನಗುಂದಿದವರಾದರು. ಅವರಲ್ಲಿ ಒಬ್ಬರೂ ಆಭರಣಗಳನ್ನು ಧರಿಸಿಕೊಳ್ಳಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈ ಆಭರಣಗಳು ವಿಗ್ರಹಗಳಿಗೆ ಸಂಬಂಧಪಟ್ಟವುಗಳಾಗಿದ್ದವು. ಕಿವಿಯ ಮುರುವುಗಳು ಅವರು ಇನ್ನೂ ಐಗುಪ್ತರ ದೇವತೆಗಳನ್ನು ಆರಾಧಿಸುತ್ತಿದ್ದರೆಂದು ಸೂಚಿಸುತ್ತಿತ್ತು. ಮುಂದುವರಿದು ನಾವು 5ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನು ಮೋಶೆಗೆ ಹೀಗಂದನು, ನೀನು ಇಸ್ರಾಯೇಲರಿಗೆ ಹೇಳಬೇಕಾದದ್ದೇನೆಂದರೆ, ನೀವು ನನ್ನ ಆಜ್ಞೆಗಳಿಗೆ ಬೊಗ್ಗದವರೇ. ನಾನು ಒಂದು ಕ್ಷಣ ಮಾತ್ರ ನಿಮ್ಮ ಮಧ್ಯದಲ್ಲಿ ಬರುವುದಾದರೆ ನೀವು ನಿರ್ಮೂಲವಾಗಿ ಹೋದಿರಿ. ನೋಡಿಕೊಳ್ಳಿರಿ, ಆದ ಕಾರಣ ನಿಮ್ಮ ಆಭರಣಗಳನ್ನು ಈಗ ತೆಗೆದುಬಿಡಿರಿ. ನಿಮಗೆ ನಾನು ಏನು ಮಾಡಬೇಕೆಂಬುದನ್ನು ಆಲೋಚಿಸಿಕೊಳ್ಳುವೆನು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ದೇವರು ಇಸ್ರಾಯೇಲರನ್ನು ಮೊಂಡರು ಎಂದು ಕರೆದಿರುವುದು ಇದು 3ನೇ ಸಾರಿ. ನೋಡಿರಿ, ಅವರು ಒಳ್ಳೆಯವರಾದದ್ದಕ್ಕಾಗಿ ತಾನು ಅವರನ್ನು ಬಿಡುಗಡೆ ಮಾಡಿಲ್ಲವೆನ್ನುವುದನ್ನು ದೇವರು ಅವರಿಗೆ ಸ್ಪಷ್ಟಪಡಿಸುತ್ತಾನೆ. ದೇವರು ಅಸಹ್ಯಪಡುವ ಆರಾಧನೆ ಹಾಗೂ ಅನ್ಯರ ಗುರುತುಗಳನ್ನು ಅವರು ತೆಗೆದುಹಾಕಿ ದೇವರಿಗಾಗಿ ಸ್ಥಿರವಾಗಿ ನಿಲ್ಲಬೇಕೆಂದು ದೇವರು ಹೇಳುತ್ತಾನೆ. ಆದ್ದರಿಂದಲೇ ಪ್ರಿಯರೇ,
ದೀಕ್ಷಾಸ್ನಾನವು ಅಂದರೆ ನೀರಿನ ದೀಕ್ಷಾಸ್ನಾನ ಆದಿಸಭೆಯಲ್ಲಿ ಅತಿ ಪ್ರಾಮುಖ್ಯವಾಗಿತ್ತೆಂದು ನಾನು ನೆನೆಸುತ್ತೇನೆ. ಹಳೆಯದನ್ನು ಬಿಟ್ಟು ಹೊಸದನ್ನು ಸ್ವೀಕರಿಸಿದ್ದೇನೆಂಬುದಕ್ಕೆ ಅದು ಒಂದು ಗುರುತಾಗಿತ್ತು. ಹೌದು ಪ್ರಿಯರೇ, ಈ ದಿನಗಳಲ್ಲಿಯೂ ಸಹ ಅದು ಈ ರೀತಿಯ ಸಾಕ್ಷಿಯಾಗಿರತಕ್ಕದ್ದು. ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರೆದು ನಾವು 6ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಆದದರಿಂದ ಇಸ್ರಾಯೇಲರು ಹೋರೆ ಬೆಟ್ಟದಿಂದೀಚೆಗೆ ಆಭರಣಗಳನ್ನು ಧರಿಸಿಕೊಳ್ಳದೇ ಇದ್ದರು ಎಂಬುದಾಗಿ. ಬನ್ನಿರಿ ಪ್ರಿಯರೇ, ಈಗ ನಾವು ಗುಡಾರವು ಪಾಳೆಯದ ಹೊರಗೆ ಇಡಲ್ಪಟ್ಟದ್ದರ ಕುರಿತಾಗಿ ಧ್ಯಾನಿಸೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 33ನೇ ಅಧ್ಯಾಯ 7ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಮೋಶೆ ಡೇರೆಯನ್ನು ಪಾಳೆಯದ ಹೊರಗೆ ದೂರವಾಗಿ ಹಾಕಿಸುತ್ತಿದ್ದನು. ಅದಕ್ಕೆ ದೇವದರ್ಶನದ ಡೇರೆ ಎಂದು ಹೆಸರಿಟ್ಟನು. ಯೆಹೋವನ ಉತ್ತರವನ್ನು ಬಯಸಿದವರೆಲ್ಲರೂ ಪಾಳೆಯದ ಹೊರಗಿದ್ದ ದೇವದರ್ಶನದ ಡೇರೆಗೆ ಹೋಗುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಗುಡಾರವು ಕಟ್ಟಲ್ಪಟ್ಟಾಗ ಮೋಶೆಯು ಅದನ್ನು ಪಾಳೆಯದ ಹೊರಭಾಗದಲ್ಲಿ ಹಾಕಿಸಿದನು. ಈ ಸಮಯದಲ್ಲಿ ಗುಡಾರವು ಕೇವಲ ಒಂದು ಸೇರಿ ಬರುವ ಡೇರೆ ಆಗಿತ್ತು. ನೋಡಿರಿ, ಅದು ಒಂದು ವೇಳೆ ಕೇವಲ ಡೇರೆ ಆಗಿತ್ತು, ಇಲ್ಲವೇ ಹೊರಗಣ ಬೇಲಿಯಾಗಿದ್ದು ಮುಂದೆ ಗುಡಾರವನ್ನು ಆವರಿಸಿಕೊಂಡಿರಬಹುದು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 33ನೇ ಅಧ್ಯಾಯ 8 ಹಾಗೂ 9ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮೋಶೆ ಆ ಡೇರೆಗೆ ಹೋಗುವಾಗೆಲ್ಲ ಜನರೆಲ್ಲರೂ ಎದ್ದು ತಮ್ಮ ತಮ್ಮ ಡೇರೆಗಳ ಬಾಗಲಲ್ಲಿ ನಿಂತು ಮೋಶೆಯು ಆ ಡೇರೆಯೊಳಕ್ಕೆ ಹೋಗುವ ತನಕ ಅವನ ಹಿಂದೆ ನೋಡುತ್ತಿದ್ದರು. ಮೋಶೆ ಆ ಡೇರೆಯೊಳಕ್ಕೆ ಹೋದ ಕೂಡಲೇ ಮೇಘಸ್ತಂಭವು ಇಳಿದು ಆ ಡೇರೆಯ ಬಾಗಲಲ್ಲಿ ನಿಲ್ಲುತ್ತಿತ್ತು. ಆಗ ಯೆಹೋವನು ಮೋಶೆಯ ಸಂಗಡ ಮಾತಾಡುವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗವನ್ನು ಓದುವಾಗ ಯಾರಾದರೂ ದೇವರನ್ನು ನೋಡಿದ್ದಾರಾ ಎಂಬ ಪ್ರಶ್ನೆಯು ಏಳುತ್ತದೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನವು ಯಾವ ಮನುಷ್ಯನು ಎಂದೂ ದೇವರನ್ನು ಕಂಡಿಲ್ಲವೆಂದು ತಿಳಿಸುತ್ತದೆ. ಮತ್ತು ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 9ನೇ ವಚನವು ಯೇಸುಕ್ರಿಸ್ತನನ್ನು ನೋಡಿದವನು ತಂದೆಯಾದ ದೇವರನ್ನು ನೋಡಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಯೇಸುಕ್ರಿಸ್ತನು ನರ ಶರೀರದಲ್ಲಿ ಅಡಗಿರುವ ದೇವರ ಪ್ರಕಟಣೆಯಾಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಆತನ ಹೆಸರುಗಳಲ್ಲಿ ಒಂದು ಕರ್ತನ ದೂತನು ಎಂಬುದಾಗಿ. ಈ ಕರ್ತನ ದೂತನೇ ಮೋಶೆಯ ಸಂಗಡ ಮಾತಾಡಿದನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 33ನೇ ಅಧ್ಯಾಯ 11ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುವನೋ ಹಾಗೆ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬರುವನು. ಆದರೆ ನೂನನ ಮಗನಾದ ಯೆಹೋಶುವನೆಂಬ ಹೆಸರುಳ್ಳ ಯವನಸ್ಥನಾದ ಅವನ ಶಿಷ್ಯನು ಆ ಡೇರೆಯಲ್ಲೇ ಇದ್ದನು, ಅದರ ಬಳಿಯಿಂದ ಹೋಗಲೇ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಸ್ನೇಹಿತರು ಮುಖಾಮುಖಿಯಾಗಿ ಮಾತನಾಡುವಂತೆ ದೇವರು ಮತ್ತು ಮೋಶೆಯು ಮಾತನಾಡುತ್ತಿದ್ದರು ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಆದರೆ ಮೋಶೆಯು ದೇವರನ್ನು ನೋಡಲಿಲ್ಲ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಇಲ್ಲಿ ಯೆಹೋಶುವನ ಕುರಿತಾಗಿ ಮತ್ತೊಮ್ಮೆ ನಾವು ನೋಡುತ್ತಿದ್ದೇವೆ. ಮೋಶೆಯ ನಂತರ ನಾಯಕನನ್ನಾಗಿ ದೇವರು ಅವನನ್ನು ಸಿದ್ಧಗೊಳಿಸುತ್ತಿದ್ದನು. ಈ ಸಮಯದಲ್ಲಿ ಯಾರೋ ನೆನೆಸದಿದ್ದರೂ ಯೆಹೋಶುವನ ಪುಸ್ತಕಕ್ಕೆ ಬರುವಾಗ ಅವನು ಮೋಶೆಯ ಸ್ಥಾನಕ್ಕೆ ಬರುವುದಕ್ಕೆ ಯೋಗ್ಯನಾಗಿದ್ದನೆಂದು ನೋಡುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 33ನೇ ಅಧ್ಯಾಯ 12 ಹಾಗೂ 13ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಮೋಶೆ ಯೆಹೋವನಿಗೆ, ಈ ಜನರನ್ನು ಆ ಸೀಮೆಗೆ ನಡೆಸಿಕೊಂಡು ಹೋಗಬೇಕೆಂದು ನೀನು ನನಗೆ ಆಜ್ಞಾಪಿಸಿದೆಯಷ್ಟೆ. ನನ್ನ ಸಂಗಡ ಯಾರನ್ನೂ ಕಳುಹಿಸುವಿಯೋ ಅದನ್ನು ನನಗೆ ತಿಳಿಸಲಿಲ್ಲ. ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದೇನೆಂದು ನಿನಗೆ ನನ್ನ ದಯೆ ದೊರಕಿತೆಂದು ನೀನು ನನಗೆ ಹೇಳಿದೆಯಲ್ಲ. ನನಗೆ ನಿನ್ನ ದಯೆ ದೊರಕಿದ್ದಾದರೆ ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು. ಆಗ ನಿನ್ನ ದಯೆ ನನಗೆ ದೊರೆಯಿತೆಂದು ನನಗೆ ತಿಳಿದಿರುವುದು. ಈ ಜನವು ನಿನ್ನ ಪ್ರಜೆಯೆಂದು ಜ್ಞಾಪಕ ಮಾಡಿಕೋ ಎಂದು ಅರಿಕೆ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಕೇಳಿಕೊಂಡಂತೆಯೇ ಮೋಶೆಯು ಇಲ್ಲಿಯೂ ಕೇಳಿಕೊಳ್ಳುತ್ತಾನೆ, ನಾನು ಆತನನ್ನು ತಿಳಿದುಕೊಳ್ಳಬೇಕು. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 8ನೇ ವಚನದಲ್ಲಿ
ಫಿಲಿಪ್ಪನು ನಮಗೆ ತಂದೆಯನ್ನು ತೋರಿಸು, ಅಷ್ಟು ಸಾಕು ಎಂದು ಹೇಳಿದ್ದರ ಅರ್ಥವು ಇದೇ ಆಗಿದೆ. ನೋಡಿರಿ, ದೇವರ ಮಕ್ಕಳಿಗೆ ಯಥಾರ್ಥವಾಗಿ ಈ ಆಶೆಯು ಇರುತ್ತದೆಂದು ನಾನು ನಂಬುತ್ತೇನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು 14 ಮತ್ತು 15ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ತನ್ನೊಂದಿಗೆ ದೇವರು ಇರಬೇಕಾಗಿದೆ ಎಂದು ಮೋಶೆಯು ತಿಳಿದಿದ್ದನು. ತನ್ನ ಸ್ವಂತ ಬಲದಿಂದ ಈ ಕಾರ್ಯವನ್ನು ಮಾಡಲಾಗದು ಎಂದು ಅವನು ಖಂಡಿತವಾಗಿಯೂ ಅರಿತಿದ್ದನು. ಹಾಗೆಯೇ ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 33ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ಬರೆದದೆ, ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದನ್ನು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದ ತಿಳಿದು ಬರುವುದು. ಇದರಿಂದ ನಾನು ನಿನ್ನ ಪ್ರಜೆಗಳಾದ ಇವರು ಭೂಮಿಯಲ್ಲಿರುವ ಬೇರೆ ಎಲ್ಲಾ ಜನಗಳಿಗಿಂತಲೂ ವಿಶೇಷವಾಗಿದ್ದೇವೆಂಬುದು ತೋರುವುದು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಒಂದು ನಿರ್ದಿಷ್ಟವಾದ ಕಾರಣಕ್ಕಾಗಿ ಇಸ್ರಾಯೇಲರನ್ನು ಒಂದು ಪ್ರತ್ಯೇಕವಾದ ಜನಾಂಗವನ್ನಾಗಿ ಮಾಡಿದ್ದಾನೆಂಬುದನ್ನು ನಾವು ತಿಳಿದಿರಬೇಕು. ನೋಡಿರಿ, ಈ ದಿನಗಳಲ್ಲಿ ಸಭೆಯೂ ಕೂಡ ಒಂದು ವಿಶೇಷ ಜನವಾಗಿದೆ. ಅಂದರೆ ನಾವು ದೇವರ ಜನರಾಗಿದ್ದೇವೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 33ನೇ ಅಧ್ಯಾಯ 17ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯೆಹೋವನು ಮೋಶೆಗೆ, ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದಲೂ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮೋಶೆಯು ದೇವರೊಂದಿಗೆ ಬಹು ನಿಕಟವಾದ ಸಂಪರ್ಕವನ್ನು ಹೊಂದಿದ್ದನೆಂಬುದಾಗಿ ಈ ವಾಕ್ಯ ಭಾಗದ ಮೂಲಕ ನಾವು ಬಹು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಮುಂದುವರೆದು ನಾವು 18ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಮೋಶೆಯು ದೇವರನ್ನು ಮುಖಾಮುಖಿಯಾಗಿ ನೋಡುವುದಕ್ಕೆ ಅಸಾಧ್ಯವಾಗಿತ್ತು ಎಂಬುದಾಗಿ. ಬನ್ನಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 33ನೇ ಅಧ್ಯಾಯ 19ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನು ನನ್ನ ಸರ್ವೋತ್ತಮತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು. ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು. ಯಾವನ ಮೇಲೆ ದಯೆ ಇಡುವೆನೋ ಅವನ ಮೇಲೆ ದಯೆ ಇಡುವೆನು, ಯಾರನ್ನು ಕರುಣಿಸುವೆನೋ ಅವರನ್ನು ಕರುಣಿಸುವೆನು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 15ನೇ ವಚನದಲ್ಲಿ ಇದೇ ಮಾತನ್ನು ಪುನರುಚ್ಚರಿಸಿರುತ್ತಾನೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯಾವನ ಮೇಲೆ ನನ್ನ ಕರುಣೆ ಉಂಟೋ ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನ್ನ ಕನಿಕರ ಒದೆಯೋ ಅವನಿಗೆ ಕನಿಕರ ತೋರಿಸುವೆನು ಎಂದು ದೇವರು ಮೋಶೆಗೆ ಹೇಳಿರುತ್ತಾನಷ್ಟೇ ಎಂಬುದಾಗಿ. ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 33ನೇ ಅಧ್ಯಾಯ 20ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು, ಮನುಷ್ಯರಲ್ಲಿ ಯಾವನೂ ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ಓದಿರುವಂಥದ್ದು ಬಹು ಸತ್ಯ ಸಂಗತಿಯಾಗಿದೆ. ಹೌದು ಪ್ರಿಯರೇ, ನಾವು ದೇವರನ್ನು ಮುಖಾಮುಖಿಯಾಗಿ ನೋಡಲಾರೆವು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 33ನೇ ಅಧ್ಯಾಯ 21ರಿಂದ 23 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಮತ್ತು ಯೆಹೋವನು ಅವನಿಗೆ, ಇಲ್ಲಿ ನನ್ನ ಸಮೀಪದಲ್ಲೇ ಒಂದು ಸ್ಥಳವಿದೆ, ನೀನು ಈ ಬಂಡೆಯ ಮೇಲೆಯೇ ನಿಂತಿರಬೇಕು. ನನ್ನ ಪ್ರಭಾವವು ನಿನ್ನೆದುರಾಗಿ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂಧಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಮೇಲೆ ಕೈ ಮುಚ್ಚುವೆನು. ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಹಿಂಭಾಗವನ್ನು ನೋಡುವೇ ಹೊರತು ನನ್ನ ಮುಖವು ನಿನಗೆ ಕಾಣಿಸುವುದಿಲ್ಲ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರ ಮಹಿಮೆಯು ಆತನನ್ನು ಪ್ರತಿನಿಧಿಸುತ್ತದೆಂದು ಇಲ್ಲಿ ನಾವು ಗಮನಿಸುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 30ನೇ ವಚನದಲ್ಲಿ ಯೇಸುಕ್ರಿಸ್ತನು ತಾನೇ ಹೀಗೆ ಹೇಳಿದ್ದಾನೆ, ಆಗ ಮನುಷ್ಯಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು
ಎದೆ ಬಡಕೊಳ್ಳುವರು ಮತ್ತು ಮನುಷ್ಯಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅದುವೇ ವಿಮೋಚನಕಾಂಡ ಪುಸ್ತಕ 33ನೇ ಅಧ್ಯಾಯ 21ರಿಂದ 23 ವಚನಗಳಲ್ಲಿ ಹೇಳಲ್ಪಟ್ಟ ದೇವರ ಶಕೀನಾ ಮಹಿಮೆಯೇ ಆಗಿರುತ್ತದೆಂದು ನಾನು ತಿಳಿಯುತ್ತೇನೆ. ಯೇಸುಕ್ರಿಸ್ತನು ಮಾನವ ರೂಪವನ್ನು ಧರಿಸಿದಾಗ ಆ ಮಹಿಮೆಯು ಆತನಲ್ಲಿ ಇರಲಿಲ್ಲ. ನೋಡಿರಿ, ಆತನು ತನ್ನ ಮಹಿಮೆಯನ್ನು ಬದಿಗಿರಿಸಿ ದೀನನಾಗಿ ಬಂದನು. ಆದರೂ ಆತನು ದೇವರಾಗಿದ್ದನು. ಆದ್ದರಿಂದಲೇ ಆತನು ನನ್ನನ್ನು ನೋಡಿದವನು ದೇವರನ್ನು ನೋಡಿದ್ದಾನೆಂದು ಹೇಳಬಲ್ಲವನಾಗಿದ್ದನು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರನ್ನು ನೋಡಲು ಸಾಧ್ಯವಿಲ್ಲ. ಕರ್ತನಾದ ಯೇಸುಕ್ರಿಸ್ತನನ್ನು ನಾವು ನೋಡಬಹುದು. ಆತನು ಮಾನವ ರೂಪದಲ್ಲಿ ಇರುತ್ತಾನೆ. ಯಾಕಂದರೆ ಆತನು ಭೂಲೋಕದಲ್ಲಿ ಅದೇ ರೂಪದಲ್ಲಿ ಇದ್ದನು. ಈಗ ಆತನು ಮಹಿಮೆಯ ಶರೀರವನ್ನು ಹೊಂದಿದ್ದಾನೆ ಮತ್ತು ನಾವು ಒಂದು ದಿನ ಆತನ ಹಾಗೆಯೇ ಇರುವೆವು. ಅಪೊಸ್ತಲನಾದ ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಯಾಕಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈ ಲೋಕದಲ್ಲಿ ನಂಬಿಕೆಯಿಂದ ಜೀವಿಸುವ ವಿಶ್ವಾಸಿಗಳಿಗೆ ನಿರೀಕ್ಷೆ ಇದೇ ಆಗಿದೆ. ಮೋಶೆಯೂ ಹಾಗೆಯೇ ಮುಂದೆ ಸಾಗಲಿದ್ದಾನೆ. ದೇವರು ತನ್ನೊಂದಿಗೆ ಇರುವುದಿಲ್ಲವಾದರೆ ತಾನು ಸೋಲನ್ನು ಅನುಭವಿಸುತ್ತೇನೆಂದು ಅವನು ತಿಳಿದಿದ್ದನು. ಹೌದು ಪ್ರಿಯರೇ, ನಮಗೂ ಸಹ ನಮ್ಮ ದೈನಂದಿನ ಜೀವಿತದ ಸಮಸ್ಯೆಗಳನ್ನು ಎದುರಿಸಬೇಕಾದರೆ ಆತನ ಪ್ರಸನ್ನತೆಯ ಅಗತ್ಯವಿರುತ್ತದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಇಲ್ಲಿಗೆ ಪ್ರಿಯರೇ, ವಿಮೋಚನಕಾಂಡ ಪುಸ್ತಕದ 33ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಮುಂದಿನ ವೇದ ಭಾಗಕ್ಕೆ ಸಾಗೋಣ. ಬನ್ನಿರಿ, ಈಗ ನಮ್ಮ ಗಮನವನ್ನು ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯದ ಕಡೆಗೆ ತಿರುಗಿಸೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ 1ರಿಂದ 4 ವಚನಗಳನ್ನು ನನ್ನೊಂದಿಗೆ ದಯಮಾಡಿ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ಮೋಶೆಗೆ, ನೀನು ಮೊದಲಿನ ಕಲ್ಲಿನ ಹಲಿಗೆಗಳಂತೆ ಇನ್ನೂ 2 ಕಲ್ಲಿನ ಹಲಿಗೆಗಳನ್ನು ಸಿದ್ಧಪಡಿಸಿಕೊ. ನೀನು ಒಡೆದು ಬಿಟ್ಟ ಆ ಮೊದಲಿನ ಹಲಿಗೆಗಳ ಮೇಲಿದ್ದ ವಾಕ್ಯಗಳನ್ನು ನಾನು ಈ ಹಲಿಗೆಗಳ ಮೇಲೆ ಬರೆಯುವೆನು. ಬೆಳಗ್ಗೆ ನೀನು ಸಿದ್ಧವಾಗಿದ್ದು ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು. ಯಾರೂ ನಿನ್ನ ಜೊತೆಯಲ್ಲಿ ಮೇಲಕ್ಕೆ ಬರಕೂಡದು. ಈ ಬೆಟ್ಟದ ಪ್ರದೇಶದಲ್ಲಿ ಯಾರೂ ಎಲ್ಲಿಯೂ ಕಾಣಿಸಕೂಡದು. ಕುರಿ ದನಗಳು ಬೆಟ್ಟದ ಮುಂದೆ ಮೇಯಕೂಡದು ಎಂದು ಹೇಳಿದನು. ಆದ ಕಾರಣ ಮೋಶೆ ಮೊದಲಿದ್ದ ಹಲಿಗೆಗಳಂತೆ 2 ಕಲ್ಲಿನ ಹಲಿಗೆಗಳನ್ನು ಸಿದ್ಧಪಡಿಸಿಕೊಂಡು ಯೆಹೋವನ ಅಪ್ಪಣೆ ಮೇರೆಗೆ ಬೆಳಿಗ್ಗೆ ಎದ್ದು ಆ 2 ಕಲ್ಲಿನ ಹಲಿಗೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ಸೀನಾಯಿ ಬೆಟ್ಟವನ್ನು ಹತ್ತಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇವು 2ನೇ ಬಾರಿ ಕೊಡಲ್ಪಟ್ಟಂಥ ನಿಯಮಗಳ ಹಲಿಗೆಗಳು. ನೋಡಿರಿ, ಮೋಶೆಯು ಸೀನಾಯಿ ಬೆಟ್ಟದಿಂದ ಮೊದಲನೇ ಸಾರಿ ಇಳಿದು ಬರುವಾಗ ಇಸ್ರಾಯೇಲರು ಚಿನ್ನದ ಬಸವನನ್ನು ಆರಾಧಿಸುತ್ತಿದ್ದದ್ದನ್ನು ಕಂಡು ಸಿಟ್ಟಿನಿಂದ ಧರ್ಮಶಾಸ್ತ್ರ ನಿಯಮದ ಹಲಿಗೆಗಳನ್ನು ನೆಲಕ್ಕೆ ಬೀಸಾಡಿ ಒಡೆದು ಹಾಕಿದ್ದನು. ಈಗ ಆತನು ಬರಿದಾದ ಕಲ್ಲುಗಳೊಂದಿಗೆ ಸೀನಾಯಿ ಬೆಟ್ಟದ ಬಳಿಗೆ ಬರುತ್ತಾನೆ. ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ 5ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಆಗ ಯೆಹೋವನು ಮೇಘದಿಂದ ಆವರಿಸಲ್ಪಟ್ಟವನಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಯೆಹೋವನೆಂಬ ನಾಮವನ್ನು ಪ್ರಕಟಿಸಿದನು ಎಂಬುದಾಗಿ. ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಕರ್ತನು ಈಗ ತನ್ನ ಹೆಸರನ್ನು ಪ್ರಕಟಿಸಿದನು. ಮೋಶೆಗೂ ಮತ್ತು ಇಸ್ರಾಯೇಲರಿಗೂ ಇದು ಒಳ್ಳೆಯ ಮನವರಿಕೆ ಆಯಿತು. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಪ್ರತಿ ಹೆಸರಿಗೆ ಒಂದು ಅರ್ಥವಿರುತ್ತದೆ. ಕೈಸರನು ಎನ್ನುವಾಗ ಯಾವುದನ್ನು ಯೋಚಿಸುತ್ತೀರಿ? ಅಬ್ರಹಾಂ ಲಿಂಕನ್ ಎಂಬ ಹೆಸರನ್ನು ಕೇಳುವಾಗ ಏನನ್ನು ಆಲೋಚಿಸುತ್ತೀರಿ? ನೋಡಿರಿ ಪ್ರಿಯರೇ, ನಮ್ಮ ಮನಸ್ಸಿನಲ್ಲಿ ಕೆಲವು ವಿಚಾರಗಳು ಬರುತ್ತವಲ್ಲವೇ? ಈಗ ದೇವರು ತನ್ನ ಹೆಸರನ್ನು ಪ್ರಕಟಿಸಿ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟದಂದಿನಿಂದ ಈ ತನಕ ತಮ್ಮ ಅನುಭವಗಳನ್ನು
ಜ್ಞಾಪಿಸಿಕೊಳ್ಳಬೇಕೆಂದು ಬಯಸುತ್ತಾನೆ. ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ 6-7 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯೆಹೋವನು ಮೋಶೆಯ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯೂ ನಂಬಿಕೆಯೂ ಉಳ್ಳವನು, ಸಾವಿರಾರು ತಲೆಗಳವರೆಗೂ ದಯ ತೋರಿಸುವವನು, ದೋಷಾಪರಾಧಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರು ಪಾಪಿಯನ್ನು ನೋಡಿ ಸುಮ್ಮನೆ ಕಣ್ಣು ಮುಚ್ಚಿಬಿಟ್ಟು, ಇಲ್ಲವೇ ನಾನು ಆ ಪಾಪವನ್ನು ಮರೆತು ಬಿಡುತ್ತೇನೆ ಎಂದು ಹೇಳಿ ತನ್ನ ದಯೆಯನ್ನು ತೋರಿಸುವುದಿಲ್ಲ. ಹೌದು ಪ್ರಿಯರೇ, ಪಾಪಕ್ಕೆ ಶಿಕ್ಷೆಯಾಗಲೇಬೇಕು ಮತ್ತು ಅದಕ್ಕೆ ದಂಡ ತೆರಲೇಬೇಕು. ನೋಡಿರಿ, ದೇವರು ಅಪರಾಧಿಯನ್ನು ಸುಮ್ಮನೆ ಬಿಟ್ಟು ಬಿಡುವುದಿಲ್ಲ. ಹಾಗಾದರೆ ಏನು ಮಾಡುತ್ತಾನೆ? ತನ್ನ ಕೃಪೆಯನ್ನೂ ತೋರಿಸಿ ಪಾಪಕ್ಕೆ ತಕ್ಕ ಶಿಕ್ಷೆಯನ್ನು ಹೇಗೆ ಕೊಡುತ್ತಾನೆ? ಹೌದು ಪ್ರಿಯರೇ, ಒಂದು ಪ್ರಾಯಶ್ಚಿತ ಯಜ್ಞದ ಏರ್ಪಾಟು ಆಗಿರುತ್ತದೆ. ನೋಡಿರಿ, ಇಸ್ರಾಯೇಲರು ಅಂದು ಅರ್ಪಿಸಿದ ಯಜ್ಞಗಳು ಪಾಪವನ್ನು ತೆಗೆದು ಹಾಕಲಿಲ್ಲ. ಆದರೆ ಪರಿಪೂರ್ಣ ಪ್ರಾಯಶ್ಚಿತ ಬಲಿಯಾದ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕಡೆಗೆ ಅವು ತೋರಿಸುವುಗಳಾಗಿದ್ದವು. ಆತನು ಬಂದಾಗ ಕ್ರೂಜೆಯ ಮೇಲಣ ತನ್ನ ಮರಣದ ಮೂಲಕ ಪಾಪವನ್ನು ನಿವಾರಣ ಮಾಡಿದನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ 7ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ನಮ್ಮ ಪಾಪವು ನಮ್ಮ ಮಕ್ಕಳು ಹಾಗೂ ಮೊಮ್ಮಕ್ಕಳ ಮೇಲೂ ಪರಿಣಾಮವನ್ನು ಉಂಟು ಮಾಡುತ್ತದೆಂಬುದನ್ನು ನಾವು ಮರೆಯದಿರೋಣ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ 8 ಹಾಗೂ 9ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಮೋಶೆ ತ್ವರೆಪಟ್ಟು ನೆಲದಲ್ಲಿ ಅಡ್ಡಬಿದ್ದು ನಮಸ್ಕರಿಸಿ, ಕರ್ತನೇ, ನಿನ್ನ ಅನುಗ್ರಹವು ನನಗೆ ದೊರಕಿದ್ದಾದರೆ ನೀನೇ ನಮ್ಮ ಜೊತೆಯಲ್ಲಿ ಬರಬೇಕು. ನಮ್ಮ ಜನರು ಮೊಂಡರೆ, ಆದಾಗ್ಯೂ ನೀನು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ ನಿನ್ನ ಜನರಾಗುವಂತೆ ನಮ್ಮನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಜನರು ಹಠಮಾರಿಗಳೆಂದು ಕರೆಯಲ್ಪಟ್ಟಿರುವುದು ಇದು 4ನೇ ಬಾರಿಯಾಗಿದೆ. ನೋಡಿರಿ, ಇಸ್ರಾಯೇಲರು ಉನ್ನತವಾಗಿರುವುದರಿಂದಲೋ ಅಥವಾ ಅವರು ಉತ್ತಮವಾದ ರೀತಿಯಲ್ಲಿ ನಿರ್ವಹಿಸುತ್ತಿದ್ದರು ಎಂಬುದರಿಂದಲೋ ಅಥವಾ ಅವರು ಒಳ್ಳೆಯದನ್ನು ಮಾಡುತ್ತೇವೆಂದು ವಾಗ್ದಾನ ಮಾಡಿದ್ದರಿಂದಲೋ ದೇವರು ಆ ಜನಾಂಗವನ್ನು ರಕ್ಷಿಸಿರುವುದಿಲ್ಲವೆಂಬುದನ್ನು ಈಗಾಗಲೇ ನೀವು ಗ್ರಹಿಸಿಕೊಂಡಿರುವಿರೆಂದು ನಾನು ನಿರೀಕ್ಷಿಸುತ್ತೇನೆ. ಹೌದು ಪ್ರಿಯರೇ, ಅವರು ಮೊಂಡರಾದವರೇ ಆಗಿದ್ದಾರೆ. ಇದು ಎಂಥ ದುಃಖಕರವಾದಂಥ ಸ್ಥಿತಿಯಲ್ಲವೇ? ದಯಮಾಡಿ ಆಲೋಚಿಸಿ ನೋಡಿರಿ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಇಂದಿನ ಧ್ಯಾನದ ಮೂಲಕ ನೀವೆಲ್ಲರೂ ಅನೇಕ ಆತ್ಮೀಕ ಸತ್ಯಾಂಶಗಳನ್ನು ಗ್ರಹಿಸಿಕೊಂಡಿದ್ದೀರೆಂದು ನಾನು ನಂಬುತ್ತೇನೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು ಹಾಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರೀತಿಯ ದೇವಜನರೇ, ಇದುವರೆಗೆ ಪರಿಶುದ್ಧಾತ್ಮನ ಸಹಾಯದಿಂದ ದೇವರ ವಾಕ್ಯವನ್ನು ಧ್ಯಾನಿಸಿದೆವು. ಇಸ್ರಾಯೇಲ್ಯರ ಪ್ರಯಾಣವು ಮುಂದುವರೆದು ಅನೇಕ ಘಟನೆಗಳು ಸಂಭವಿಸಿದ್ದನ್ನು ನೋಡಿದೆವು. ಅರಣ್ಯದ ಪ್ರಯಾಣವು ನಮ್ಮ ಜೀವಿತದ ಪ್ರಯಾಣವನ್ನು ಹೋಲುತ್ತದೆ. ಅವರ ಪ್ರಯಾಣದ ಹಾಗೆಯೇ ನಮ್ಮ ಜೀವಿತದಲ್ಲಿಯೂ ಅನೇಕ ಏಳುಬೀಳುಗಳು ಕಂಡುಬರುತ್ತವೆ. ಎಲ್ಲ ವ್ಯತ್ಯಾಸಗಳ ನಡುವೆಯೂ ತಂದೆ ದೇವರ ಹಸ್ತವು ನಮ್ಮನ್ನು ನಡೆಸುತ್ತಿದೆ ಎಂಬುದು ನಮಗೆ ಸ್ಪಷ್ಟವಾಗಿ ಕಂಡುಬರುತ್ತದೆ. ಆತನು ನಮ್ಮನ್ನು ತನ್ನ ಶಿಕ್ಷಾಹಸ್ತ ಹಾಗೂ ಭುಜಬಲಗಳಲ್ಲಿ ನಡೆಸುತ್ತಾನೆ. ಆತನು ಶಿಕ್ಷಿಸುವಾಗ ಅದನ್ನು ಸರಿಯಾಗಿ ಅರಿತುಕೊಂಡು ಆತನು ಮೆಚ್ಚುವಂತೆ ಜೀವಿಸೋಣ. ನಮ್ಮ ದೈವಾನ್ವೇಷಣೆಯನ್ನು ಪ್ರತಿದಿನವೂ ಮುಂದುವರಿಸಿ ಅದನ್ನು ಕೈಕೊಂಡು ಜೀವಿಸಿ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರು ನಿಮ್ಮೆಲ್ಲರೊಂದಿಗೆ ಯಾವಾಗಲೂ ಇರಲಿ.